ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ ಆಗಿದೆ 5:30. ಬೇಗನೆ ಎದ್ದು ತಿಂಡಿ ಮಾಡೋಣ ಅಂತ ಎದ್ದಿದೆ. ಇವತ್ತು ಸ್ವಲ್ಪ ಒಂದು ಫಂಕ್ಷನ್ ಇತ್ತು ಊರಲ್ಲಿ, ಹಾಫ್ ಸ್ಯಾರಿ ಫಂಕ್ಷನು, ಅದಕ್ಕೋಸ್ಕರ ಹೋಗೋಣ ಅಂದ್ಬಿಟ್ಟು ಎಲ್ರಿಗೂ ತಿಂಡಿ ಮಾಡಬೇಕಲ್ಲ, ತಿಂಡಿ ಮಾಡಿಟ್ಬಿಟ್ಟು ಹೋಗೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಫಂಕ್ಷನ್ ಆಗಿರೋದ್ರಿಂದ ಹೋಗ್ಬಿಟ್ಟು ಬರೋಣ, ಇನ್ನೇನು ರಜೆ ಇದೆ, ಮಕ್ಕಳೆಲ್ಲ ಮನೇಲೇ ಇರ್ತಾರೆ ಅಂತ ನಾನು ಅಷ್ಟೇ ಹೊರಟಿದ್ದೀನಿ. ಮಕ್ಕಳು ಯಾರು ಬರ್ತಾಯಿಲ್ಲ, ನಾನು ಒಬ್ಬಳೇ ಹೋಗ್ತಾ ಇರೋದು. ಇವತ್ತು ನಾನು ಪಲಾವು ಮತ್ತು ರಾಯ್ತ ಮಾಡಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಪಲಾವ್ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀನಿ. ಆಲ್ರೆಡಿ ಬಸ್ ಹತ್ರ 7 ಗಂಟೆ ಆಯ್ತು ಟೈಮ್. ನೋಡಿ ಫಂಕ್ಷನ್ ಹತ್ರ ಬಂದೆ. ಬರೋ ವರ್ಷದಲ್ಲಿ ಆಲ್ರೆಡಿ 11 o'clock ಆಗಿತ್ತು. ಆಲ್ರೆಡಿ ಹುಡುಗಿನ ಕುಂಡ್ರಿಸಿದ್ರು ನಾನು ಬರೋ ವರ್ಷದಲ್ಲಿ. ಡೆಕೋರೇಷನ್ ಕೂಡ ಇನ್ನೂ ಮಾಡ್ತಾಯಿದ್ರು. ಊರ ಕಡೆ ಅಂದರೆ ಟೈಮಿಂಗ್ಸ್ ಕೇಳ್ತಾರೆ, ಇಷ್ಟು ಟೈಮಿಂಗ್ಸ್ ಒಳಗಡೆ ಕುಂಡ್ರಿಸ್ಬೇಕು ಅಂತ. ಇನ್ನು ಡೆಕೋರೇಷನ್ ಏನು ಮುಗ್ದಿರ್ಲಿಲ್ವಂತೆ, ಟೈಮ್ ಆಯಿತು ಅಂದ್ಬಿಟ್ಟು ಕುಂಡ್ರಿಸಿದ್ರು. ಹಾಗೆ ಡೆಕೋರೇಷನ್ ಕೂಡ ಮಾಡ್ತಾಯಿದ್ರು. ಆವಾಗಷ್ಟೇ ಜಸ್ಟ್ ಕುಂಡ್ರಿಸಿದ್ರಷ್ಟೇ, ಶಾಸ್ತ್ರ ಕೂಡ ಇನ್ನೂ ಏನೂ ಆಗಿರಲಿಲ್ಲ. ಇವಾಗ ಶಾಸ್ತ್ರ ಒಂದು 9 ಜನ ಹುಡುಗಿಗೆ ಅತ್ತೆದಿರಾಗೋರು ಒಂದು 9 ಜನ ಶಾಸ್ತ್ರ ಮಾಡಬೇಕು ಅಂದ್ಬಿಟ್ಟು ಇವಾಗ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ ಒಬ್ಬೊಬ್ಬರು ಕೈಲೇ. ಫಂಕ್ಷನ್ ಶುರುವಾಗ ಟೈಮ್ ಕರೆಕ್ಟಾಗಿ ಹೋದೆ. ನಾನು ಬೆಂಗಳೂರು ಬಿಡೋ ವರ್ಷದಲ್ಲಿ 7 ಗಂಟೆ ಆಗೋಗಿತ್ತು. ಎಷ್ಟೊತ್ತಾಗುತ್ತೋ ಅಂತ ಅಂದ್ಕೊಂಡೆ, ಅಂದರೆ ಫಂಕ್ಷನ್ ಸ್ಟಾರ್ಟ್ ಆಗೋದ್ರೊಳಗಡೆ ರೀಚ್ ಆಗಿದ್ದೆ. ಒಂಥರ ಖುಷಿ ಆಯಿತು ಬೇಗನೆ ಬಂದನಲ್ಲ ಅಂತ. ಯಾಕೆಂದರೆ ಫಂಕ್ಷನ್ ಮುಗಿಸ್ಕೊಂಡು ನಾನು ರಿಟರ್ನ್ ಬೆಂಗಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ಇಲ್ಲೂ ಕೂಡ ಎಲ್ಲರ ಜೊತೆ ಮಾತಾಡಬೇಕಲ್ಲ, ಹಿಂಗೆ ಬಂದು ಹಿಂಗೆ ಹೋದರೆ ಒಂಥರ ಬೇಜಾರಾಗುತ್ತೆ. ಆದ್ದರಿಂದ ಫಂಕ್ಷನ್ ಶುರು ಆಗೋದ್ರೊಳಗಡೆ ಬಂದು ಎಲ್ಲರ ಜೊತೆ ಮಾತಾಡ್ತಾ ನಾನು ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲರೂ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಹೊರಟೆ. ನಾವು ಕೂಡ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ನಂತರ ಊಟಕ್ಕೆ ಬಂದ್ವಿ. ಇನ್ನೇನು ಟೈಮ್ ಆಯ್ತಾ, ಟೈಮ್ ಆಗಿತ್ತಲ್ವ, ಊಟ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಳ್ಳಿ ಸ್ಟೈಲ್ ಊಟ ಅಂತಲೇ ಹೇಳ್ಬೋದು. ಪೂರಿ, ಅನ್ನ ಸಾಂಬಾರು ಮತ್ತು ಕಾಳುಗೊಜ್ಜು, ಪಲ್ಯ, ಪಾಯಸ, ಇಷ್ಟೆಲ್ಲ ಐಟಮ್ ಮಾಡಿದರು. ಹೊಟ್ಟೆ ತುಂಬ ಊಟ ಮಾಡಿ ಅನಂತರ ನಾನು ಕೂಡ ಅಲ್ಲಿಂದ ಹೊರಟೆ. ಇವತ್ತಿನ ಲಾಗ್ ಇದಾಗಿತ್ತು. ನಮ್ಮ ಒಂದು ಗೌಡ ಸ್ಟೈಲಲ್ಲಿ ಹಾಫ್ ಸ್ಯಾರಿ ಫಂಕ್ಷನ್ ಹೇಗಿರುತ್ತೆ, ಹಳ್ಳಿ ಕಡೆ ಹೇಗಿರುತ್ತೆ ಅನ್ನೋದು ಇವತ್ತಿನ ಲಾಗ್ ಆಗಿತ್ತು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೊಸದಾಗೆ ನೋಡ್ತಾ ಇರೋಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಒಳಗೆ ಬರೋರು ಬರ್ತಾರೆ, ಅವ್ರು ರೈತ ಬಂದಂಗೆ ಹಂಗೆ ಇರ್ತಾರೆ ಅವರು ಎಲ್ಲರೂ.
ಫೈನಲಿ ಫಂಕ್ಷನ್ ಮುಗಿಸ್ಕೊಂಡು ನಾವು ಕೂಡ ಹೊರಟೆ. ಬಸ್ ಸಿಗೋದೇ ಕಷ್ಟ ಆಯ್ತು ಇವತ್ತಂತೂ, ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಫುಲ್ಲು ರಶ್ ಆಗ್ತಾಯಿದ್ದು. ಫೈನಲಿ ಯಾವುದೋ ತುರುವೇಕೆರೆ ಗಾಡಿ ಬಂತು, ಹತ್ಕೊಂಡು ಇವಾಗ ಕೂತಿದ್ದೀನಿ. ಅಲ್ಲೇ ಮೆಜೆಸ್ಟಿಕ್ ನಿಯರ್ ಹತ್ತತ್ರ ಇದ್ದೀನಿ. ಎಲ್ಲ ಫುಲ್ ಖಾಲಿ ಇದೆ ಬಸ್ಸು. ನೀನೆಲ್ಲ ಇಳ್ಕೊಂಡಿದ್ರಲ್ಲ, ನಾನೊಬ್ಬಳೇ ಇರೋದು, ಹಿಂದೆ ಒಂದು 2-3 ಜನ ಇದ್ರು ಅಷ್ಟೇ. ಇವಾಗ ಮೆಜೆಸ್ಟಿಕ್ಕಲ್ಲಿ ಇಳಿದ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇತ್ತಲ್ಲಿ, ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಹಿಂದೆನೇ ಇಳಿದ್ಬಿಟ್ಟು ಇವಾಗ ಮೆಜೆಸ್ಟಿಕ್ ಮೇಲ್ಗಡೆ ಫ್ಲೈಓವರ್ ಮೇಲೆ ಹತ್ಕೊಂಡು ಹೋಗಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿದ್ರಲ್ಲ ಇವತ್ತಿನ ಲಾಗು, ಒಂದು ಹಾಫ್ ಸ್ಯಾರಿ ಫಂಕ್ಷನ್ ಹಳ್ಳಿ ಸ್ಟೈಲಲ್ಲಿ ಹೇಗಾಗುತ್ತೆ ಅನ್ನೋದು ಇವತ್ತಿನ ಲಾಗ್ ಆಗಿತ್ತು. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಮಕ್ಕಳು ಇಬ್ಬರು ಫೈಟಿಂಗ್ ನಡೀತಾ ಇತ್ತು. ಓಕೆ, ಬಾಯ್ ಬಾಯ್.